ಯೋಗ್ಯತೆ ನೋಡಿದರೆ ಅದಕ್ಕೆ ನಾವು ಉತ್ತರ ಕೊಡೋದು ವರ್ತಲ್ಲ. ಬಾಂಬೆ ಬ್ಲಾಸ್ಟ್ ಆಗಿತ್ತಲ್ಲ, ಇದು ಕಂಪ್ಯಾರಿಸನ್ ಮಾಡಬಾರ್ದು ನಾವು, ನಮಗೂ ಅರ್ಥ ಆಗ್ತದೆ. ಮೋದಿಯವರ ಸ್ಪಷ್ಟ ಚಿಂತನೆ, ನಮ್ಮ ಸರ್ಕಾರದ ಸ್ಪಷ್ಟ ಚಿಂತನೆ, ನಮ್ಮ ಪಾರ್ಟಿಯ ಸ್ಪಷ್ಟ ಚಿಂತನೆ, ಒಬ್ಬ ವ್ಯಕ್ತಿನೂ ಈ ರೀತಿಯಾಗಿ ಸಾಯಬಾರದು, ಒಂದು ಸಣ್ಣ ಘಟನೆನೂ ನಡಿಬಾರ್ದು. ದಿಸ್ ಈಸ್ ಅವರ್ ಕ್ಲಿಯರ್ ಕಾನ್ಸೆಪ್ಟ್. ಹೀಗಾಗಿ ನಾವು ಕಂಪೇರ್ ಎಂದೂ ಮಾಡೋಕ್ಕೆ ಹೋಗಿಲ್ಲ. ಆದರೆ ಇವರ ಒಂದು ಅಯೋಗ್ಯತೆಗೆ ಉತ್ತರ ಕೊಡಲಿಕ್ಕೆ ನಾವು ಕೆಲವು ಸರ್ತಿ ಕಂಪೇರಿಸ್ ಮಾಡೋದು. ಮುಂಬೈ ಆದಾಗ ವರ್ಷಕ್ಕೆ ಕನಿಷ್ಠ 2-3 ಮೇಜರ್ ಇನ್ಸಿಡೆಂಟ್ ನಡೀತಿತ್ತು ಯು ಪಿ ಎ ಕಾಲದಲ್ಲಿ. ಮೇಜರ್ ಇನ್ಸಿಡೆಂಟ್ ಮುಂಬೈಯಲ್ಲಿರ್ಬೋದು, ಮುಂಬೈಯಲ್ಲೇ 3-4 ಘಟನೆಗಳು ಅವ್ರ ಕಾಲದಲ್ಲಿ ನಡೀತು. ಅದಾದ ನಂತರ ಕಾಶ್ಮೀರದಲ್ಲಂತೂ ಹೇಳ್ತಿರೋದು, ಕಾಶ್ಮೀರದಲ್ಲಿ ಯಾಸಿನ್ ಮಲ್ಲಿಕಿಗೆ ಶೇಕ್ ಹ್ಯಾಂಡ್ ಮಾಡ್ತಿದ್ರಲ್ಲ ಪ್ರಧಾನಮಂತ್ರಿ ಕಚೇರಿ ಒಳಗೆ, ಪರ್ಫೆಕ್ಟ್ ಸೆಕ್ಯೂರಿಟಿ ಒಳಗೆ ತೊಗೊಂಬಂದು Z+ ಸೆಕ್ಯೂರಿಟಿ ಇತ್ತು, ಗೊತ್ತಾ ನಿಮ್ಗೆ? ಯಾಸಿನ್ ಮಲ್ಲಿಕಿ ಅವನು ಕರ್ಕೊಂಬಂದು ಶೇಕ್ ಹ್ಯಾಂಡ್ ಮಾಡಿ ಒಳಗೆ ಕರ್ಕೋತಿದ್ರಲ್ಲ. ಅವಾಗ ಯಾವ ಇಲೆಕ್ಷನ್ ಇತ್ತಂತ? ಮುಂಬೈ ಆದಾಗ ಯಾವ ಇಲೆಕ್ಷನ್ ಇತ್ತು? ಹೈದರಾಬಾದಾಗ ಯಾವಾಗ ಇಲೆಕ್ಷನ್ ಇತ್ತು? ಅಹಮದಾಬಾದಾಗ ಯಾವ ಇಲೆಕ್ಷನ್ ಇತ್ತು? ಪುಣೆ ಆದಾಗ ಯಾವ್ದು ಇಲೆಕ್ಷನ್ ಇತ್ತು? ಬೆಂಗಳೂರಾದಾಗ ಯಾವ ಇಲೆಕ್ಷನ್ ಇತ್ತು? ದಿಲ್ಲಿ ಸರೋಜಿನಿ ಮಾರ್ಕೆಟ್ನಾಗ ಆದಾಗ ಯಾವ ಇಲೆಕ್ಷನ್ ಇತ್ತು? ದಿಲ್ಲಿ ಬಾಟ್ಲಾ ಹೌಸ್ ಪ್ರಕರಣದಾಗ ಯಾವ ಇಲೆಕ್ಷನ್ ಇತ್ತು? ಈ ಸ್ವಲ್ಪ ಬುದ್ಧಿ ಇರ್ಬೇಕ್ರಿ. ಇದು ಏನಾಗ್ತಾಯಿದೆ ಅಂತಂದ್ರೆ, ನಾನು ಹಿಂದೆ ಪಾರ್ಲಿಮೆಂಟ್ನಾಗೂ ಹೇಳಿದ್ದೆ, ಆರ್ಟಿಕಲ್ 370 ಸಂದರ್ಭದಲ್ಲಿ, ಅದಕ್ಕಿಂತ ಮೊದಲು ಪ್ರಧಾನಮಂತ್ರಿಗಳು ಹಲವಾರು ಬಾರಿ ಇದನ್ನು ಉಲ್ಲೇಖ ಮಾಡಿದ್ದಾರೆ. ನಾನು ಅವ್ರನ್ನ ಉಲ್ಲೇಖ ಮಾಡೇ ಹೇಳಿದ್ದೆ. ಕಾಂಗ್ರೆಸ್ ಭಾಷೆ ಮತ್ತು ಪಾಕಿಸ್ತಾನದ ಭಾಷೆ ಯಾವಾಗಲೂ ಒಂದಾಗಿರ್ತೀನಿ, ನೀವು ನೆನಪಿಟ್ಕೊಳ್ಳಿ. ನೀವು ಬೇಕಾದ್ರೆ ಕಂಪ್ಯಾರಿಸನ್ ಮಾಡಿ ನೋಡಿರಿ. ಕಾಂಗ್ರೆಸ್ ಭಾಷೆ, ಪಾಕಿಸ್ತಾನದ ಭಾಷೆ ಯಾವತ್ತೂ ಒಂದಿರ್ತದೆ. ಕಾಂಗ್ರೆಸ್ಸಿದ ಥಿಂಕಿಂಗು ಪಾಕಿಸ್ತಾನದ ಥಿಂಕಿಂಗು ಒಂದೇ ಇರ್ತದೆ. ಪಾಕಿಸ್ತಾನಕ್ಕೆ ಏನು ಹೇಳಬೇಕು? ಇಲ್ಲ, ಇದು ನಮ್ಮ ಮಾಡೋದವ್ರೆ, ಇದು ನಮ್ಮದಲ್ಲ, ಅಲ್ಲಿನ ಒಂದು ಇವರ ಯಾರೋ ಮಾಡಿದ್ದಾರೆ, ನಾವು ಭಯೋತ್ಪಾದನೆಗೆ ಇಂದ ಒಂದು ತೊಂದರೆಗೊಳಗಾದಂಥ ರಾಷ್ಟ್ರ ಅಂತ ಅವರು ಸಿದ್ಧ ಮಾಡಲಿಕ್ಕೆ ಹೊಂಟಾರೆ. ದ ಫ್ಯಾಕ್ಚುಯಲ್ ಪೊಸಿಷನ್ ಈಸ್ ನಾಟ್ ಕರೆಕ್ಟ್. ಪಾಕಿಸ್ತಾನದ ಥಿಂಕಿಂಗ್ ಇದು. ಫ್ಯಾಕ್ಚುಯಲ್ ಪೊಸಿಷನ್ ಈಸ್ ಅನೇಕ ಸರ್ತೆ ಇದು ಸಿದ್ಧಗೊಂಡದ ಪಾಕಿಸ್ತಾನ ಪ್ರೇರಿತ ಉಗ್ರವಾದದ ದಾಳಿ ನಡೀತದಂತ. ಈಗ ಇನ್ವೆಸ್ಟಿಗೇಷನ್ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮತ್ತು ನಿಮ್ಮ ಎಲ್ಲ ಚಾನಲ್ಗಳಲ್ಲಿ, ಪತ್ರಿಕೆಯಲ್ಲಿ ಸ್ಪೆಷಲ್ ಸ್ಟೋರಿ ಮಾಡಿ ನಡೆಸಿದ್ದೀರಿ ನೀವು. ನಿಮ್ಮ ಸ್ಟೋರಿಯಿಂದನೇ ಹೇಳ್ತಾ ಇರೋದು, ನಾವು ಹೊರಗಿಂದ ಯಾವುದೂ ಹೇಳ್ತಾ ಇಲ್ಲ. ಯಾಕಂದರೆ ಉಳಿದದ್ದು ಅದು ನನ್ನ ಡೊಮೈನ್ ಅಲ್ಲ ಅಂತ ಹೇಳೋದಿಲ್ಲ. ಕೆಲವು ವಿಷಯಗಳು ಗೊತ್ತಿರ್ಬೋದು, ಗೊತ್ತಿಲ್ಲದೇ ಇರ್ಬೋದು. ನಾವೆಲ್ಲದ್ರ ಬಗ್ಗೆ ಮಾತನಾಡಲಿಕ್ಕೆ ಸರ್ಕಾರದಲ್ಲಿ ಅದರ ಡಿಪಾರ್ಟ್ಮೆಂಟ್ ಇದೆ, ಮಂತ್ರಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಹಾಗಾಗಿ ನಾನು ನಿಮ್ಮ ಚಾನಲ್ದಲ್ಲೇ ಬಂದಿರುವಂಥದ್ದು, ಯಾವತ್ತು ಪೋಸ್ಟರ್ ಅಲ್ಲಿ ಅಂಟಿಸಿದ್ರೋ ಅವತ್ತಿನಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಥಳೀಯವಾಗಿ ಸ್ಫೋಟಕವನ್ನು ತಯಾರು ಮಾಡಿ ಒಂದು ಸಾವಿರಾರು ಜನನ ಕೊಲ್ಲುವಂಥ ಷಡ್ಯಂತ್ರ ಇತ್ತು. ಸೊ ಅದನ್ನು ನಮ್ಮ ಇವರೆಲ್ಲ ತಡೆದಿದ್ದಾರೆ ಅನ್ನುವಂಥದ್ದು ನೀವು ಬಿತ್ತರಿಸಿದ್ದೀರಿ. ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡ್ತೀನಿ ಸ್ಟೇಟ್ಮೆಂಟ್, ಆಮೇಲೆ ನೀವು ಕ್ಯಾನ್ ಆಸ್ಕ್ ದಿ ಕ್ವಶನ್. ಹಾಗಾಗಿ ಇಷ್ಟೆಲ್ಲ ದೇಶ